ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಲ್ಲಾಹ್ ಜ್ಞಾನದ ಸ್ವಾಮಿಯೆಲ್ಲ ಸೃಷ್ಟಿಗಳನ್ನು ಸೃಷ್ಟಿಸಿದವನು, ಅವುಗಳಲ್ಲಿ ತನ್ನ ಚಿಹ್ನೆಗಳನ್ನು ಇರಿಸಿದ್ದಾನೆ. ಕುರಾನ್ನಲ್ಲಿ ಅಲ್ಲಾಹ್ ಹೇಳುತ್ತಾನೆ, ನಿಮ್ಮ ಸೃಷ್ಟಿಯಲ್ಲಿಯೂ ಅವನು ಚದರಿಸಿರುವ ಜೀವಿಗಳಲ್ಲಿಯೂ ದೃಢ ವಿಶ್ವಾಸವುಳ್ಳವರಿಗೆ ಚಿಹ್ನೆಗಳಿವೆ. ಈ ವಿಶ್ವದ ಒಂದೊಂದು ಜೀವಿಯೂ ಒಂದೊಂದು ಪ್ರಕೃತಿಯ ಅದ್ಭುತವು ಅಲ್ಲಾಹನ ಶಕ್ತಿಯನ್ನು ಮತ್ತು ಜ್ಞಾನವನ್ನು ನೆನಪಿಸುತ್ತವೆ. ಮನುಷ್ಯನಿಗೆ ಅಲ್ಲಾಹ ನೀಡಿದ ಎಲ್ಲ ಕೃಪೆಗಳು ಅವನ ಅಸ್ತಿತ್ವದ ಸಾಕ್ಷಿಯಾಗಿವೆ. ಈಗ ಕೆಲವು ಉದಾಹರಣೆಗಳನ್ನು ನೋಡೋಣ. ಅವುಗಳ ಮೂಲಕ ಅಲ್ಲಾಹನ ದಿವ್ಯ ರಹಸ್ಯವನ್ನು ಗುರುತಿಸಬಹುದು. ಹಲ್ಲಿ ಮೊಟ್ಟೆಯನ್ನು ನೀವು ನೋಡಿದ್ದೀರಾ? ಮೊಟ್ಟೆಯಿಟ್ಟ ದಿನವೇ ಅದನ್ನು ಒಡೆದರೆ ಅದರೊಳಗೆ ಕೊಂಚ ನೀರಿನಂತಹ ದ್ರವ ಮಾತ್ರ ಇರುತ್ತದೆ. ಆದರೆ ಅಲ್ಲಾಹನ ಆದೇಶದಂತೆ 11 ದಿನಗಳ ಒಳಗೆ ಆ ದ್ರವವು ಒಂದು ಪೂರ್ಣ ಜೀವಿಯಾದ ಹಲ್ಲಿಯಾಗಿ ಬದಲಾಗುತ್ತದೆ. ಎಷ್ಟೊಂದು ಜೈವಿಕ ರಾಸಾಯನಿಕ ಬದಲಾವಣೆಗಳು, ಪರಿವರ್ತನೆಗಳು ಆ ಮೊಟ್ಟೆಯೊಳಗೆ ನಡೆಯುತ್ತವೆ. ಸುಬ್ಹಾನಲ್ಲಾಹ್, ಅಲ್ಲಾಹ್ ತನ್ನ ಸೃಷ್ಟಿಯಲ್ಲಿ ಇಂತಹ ಅದ್ಭುತಗಳನ್ನು ಇರಿಸಿದ್ದಾನೆ ನಮ್ಮನ್ನು ಚಿಂತಿಸುವಂತೆ ಮಾಡಲು. ಕುರ್ಆನ್ನಲ್ಲಿ ಹೇಳಲಾಗಿದೆ, ಅಲ್ಲಾಹ್ ನಿಮ್ಮನ್ನು ಒಂದು ಸಾಮಾನ್ಯ ದ್ರವದಿಂದ ಸೃಷ್ಟಿಸಿದನು. ಇದು ನಮಗೆ ನೆನಪಿಸುತ್ತದೆ, ಎಲ್ಲ ಜೀವಗಳು ಅಲ್ಲಾಹನ ಕೈಯಲ್ಲಿವೆ. ಕೋಳಿಯು ಮೊಟ್ಟೆಯಿಟ್ಟ ನಂತರ 21ನೇ ದಿನ ಕೊಕ್ಕುಗುರುಗಳಿರುವ ಕಾಲುಗಳು, ರೆಕ್ಕೆಗಳು, ಮಾಂಸದಿಂದ ಕೂಡಿದ ಕೋಳಿಕೂಸು ಹೊರಬರುತ್ತದೆ. ಆ ಚಿತ್ರವನ್ನು ಒಮ್ಮೆ ಯೋಚಿಸಿ. ಅಲ್ಲಾಹನ ಅದ್ಭುತ ಸೃಷ್ಟಿ. ವಿರಿಯಲ್ಲಿರುವ ಕೋಳಿ ಮೊಟ್ಟೆ ಮತ್ತು ಬಾತುಕೋಳಿಯ ಮೊಟ್ಟೆಯನ್ನು ಕೊಳದ ಅಂಚಿಗೆ ಕೊಂಡೊಯ್ದು ನೀರಿನ ಬಳಿ ಇಡಿ. ದೂರದಿಂದ ನೋಡಿ. ಕೋಳಿ ಮೊಟ್ಟೆ ಒಡೆದು ಕೋಳಿ ಕೂಸು ಹೊರಬರುತ್ತದೆ. ಬಾತುಕೋಳಿಯ ಮೊಟ್ಟೆ ಒಡೆದು ಬಾತುಕೋಳಿಯ ಕೂಸು ಹೊರಬರುತ್ತದೆ. ಎರಡೂ ನೀರನ್ನು ನೋಡುತ್ತವೆ. ಕೋಳಿಕೂಸು ನೀರನ್ನು ಕಂಡು ಭಯಪಟ್ಟು ಹಿಂದೆ ಸರಿಯುತ್ತದೆ. ಆದರೆ ಬಾತುಕೋಳಿಯ ಕೂಸಿಗೆ ಗೊತ್ತು, ನೀರಿನಲ್ಲಿ ಹಾರಿದರೆ ಮುಳುಗದು ಎಂದು. ಎರಡೂ ಮೊಟ್ಟೆಯೊಳಗಿಂದ ಉಂಟಾದವು. ಆದರೂ ಬಾತುಕೋಳಿಯ ಕೂಸಿಗೆ ಆ ಜ್ಞಾನ ಹೇಗೆ ಬಂತು? ನೀರಿನಲ್ಲಿ ಹಾರಿದರೆ ಮುಳುಗದು ಎಂದು. ಕೋಳಿಕೂಸಿಗೆ ನೀರಿನಲ್ಲಿ ಹಾರಬಾರದು ಎಂದು ಹೇಗೆ ಗೊತ್ತಾಯಿತು? ಈ ಮಾಹಿತಿಯನ್ನು ಯಾರು ಕೊಟ್ಟರು? ಇದು ಅಲ್ಲಾಹನ ಫಿತ್ರ, ಅಂದರೆ ಸಹಜಾವಬೋಧ. ಅಲ್ಲಾಹ ಪ್ರತಿಯೊಂದು ಜೀವಿಯಲ್ಲಿಯೂ ತನ್ನ ಜ್ಞಾನದ ಒಂದು ಭಾಗವನ್ನು ಕೊಟ್ಟಿದ್ದಾನೆ. ಕುರ್ಆನ್ನಲ್ಲಿ ಹೇಳಲಾಗಿದೆ, ಅಲ್ಲಾಹ್ ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಇರುವ ಎಲ್ಲವನ್ನೂ ನಿಮಗೆ ವಶಪಡಿಸಿಕೊಟ್ಟಿದ್ದಾನೆ. ಈ ಚಿಹ್ನೆಗಳನ್ನು ವಿವರಿಸಲಾಗದು, ಅದು ಅಲ್ಲಾಹನ ಮಹಿಮೆ. ಒಂದು ಕರುವನ್ನು ಅಥವಾ ಹಸುವನ್ನು ದೊಡ್ಡ ಹುಲ್ಲಿನ ಮೈದಾನದಲ್ಲಿ ಮೇಯಲು ಬಿಡಿ. ಆ ಹಸು ತಿನ್ನುವ ಹುಲ್ಲನ್ನು ಗಮನಿಸಿ. ಆ ಹಸು ಎಂದಿಗೂ ಕಮ್ಯುನಿಸ್ಟ್ ಹಸಿರಿನಂತಹದ್ದನ್ನು ತಿನ್ನದು. ಏಕೆ? ಹಸು ಯಾವುದಾದರೂ ರಾಜಕಾರಣಿಯಾಗಿರುವುದರಿಂದ? ಹುಲ್ಲಿನ ಮೈದಾನದಲ್ಲಿ ಯಾರಾದರೂ ಬರೆದಿಟ್ಟಿದ್ದಾರೆಯೇ? ಇಲ್ಲ. ಆದರೆ ಅದರ ಮೆದುಳಿನಲ್ಲಿ ಅಲ್ಲಾಹ್ ಆ ಜ್ಞಾನವನ್ನು ಬರೆದಿಟ್ಟಿದ್ದಾನೆ. ಆ ಜ್ಞಾನವನ್ನು ದೈವಿಕ ರಹಸ್ಯ ಅಥವಾ ಅಲ್ಲಾಹನ ಇಲ್ಮ್ ಎಂದು ಕರೆಯಲಾಗುತ್ತದೆ. ಆ ಜ್ಞಾನದ ಒಂದು ಭಾಗವು ಆತ್ಮದ ಚೈತನ್ಯವಾಗಿ ನಮ್ಮಲ್ಲೂ ಇದೆ. ಅದಕ್ಕಾಗಿಯೇ ನಮ್ಮ ಹೃದಯವು ಕಾರ್ಯನಿರ್ವಹಿಸುತ್ತದೆ ಅಲ್ಲಾಹನ ಆದೇಶದಂತೆ. ಕುರಾನ್ನಲ್ಲಿ ಹೇಳಲಾಗಿದೆ, ಅಲ್ಲಾಹ ನಿಮ್ಮ ಹೃದಯಗಳನ್ನು ನಿಯಂತ್ರಿಸುವವನು. ಇದು ನಮಗೆ ಎಲ್ಲ ಜ್ಞಾನವೂ ಅಲ್ಲಾಹನದೇ ಎಂದು ನೆನಪಿಸುತ್ತದೆ. ಕೆನಡಾದ ಆರ್ಕ್ಟಿಕ್ ಸಮುದ್ರದ ಬಳಿಯ ಒಂದು ಸ್ಥಳದಲ್ಲಿ ಸಾಲ್ಮನ್ ಮೀನುಗಳು ಬಂದು ಮೊಟ್ಟೆಯಿಡುತ್ತವೆ. ಆ ಮೊಟ್ಟೆಗಳು ವಿರಿಯುತ್ತವೆ. ಕೂಸುಗಳು ಸಾಲ್ಮನ್ ಕ್ರೀಕ್ನ ಮೂಲಕ ಆರ್ಕ್ಟಿಕ್ ಸಮುದ್ರದಿಂದ ಕೆಳಗೆ ಹೋಗಿ ಪೆಸಿಫಿಕ್ ಸಮುದ್ರದ ಮೂಲಕ ದಕ್ಷಿಣ ಅಮೆರಿಕಾದ ಕೆಳಗಿನಿಂದ ದಕ್ಷಿಣ ಆಫ್ರಿಕಾವನ್ನು ದಾಟಿ ಅಟ್ಲಾಂಟಿಕ್ ಸಮುದ್ರವನ್ನು ದಾಟಿ ಮತ್ತೆ ಹಿಂದಿರುಗುತ್ತವೆ. 3 ವರ್ಷಗಳ ನಂತರ ಆ ಕೂಸುಗಳು ದೊಡ್ಡ ಸಾಲ್ಮನ್ ಮೀನುಗಳಾಗಿ ಬದಲಾಗಿ ಅದೇ ಸ್ಥಳದಲ್ಲಿ ಮೊಟ್ಟೆಯಿಟ್ಟು ತಲೆಗೆ ಬಡಿದು ಸಾಯುತ್ತವೆ. ಒಂದು ಋತುವಿನಲ್ಲಿ ಸುಮಾರು 32 ಲಕ್ಷ ಟನ್ ಸಾಲ್ಮನ್ ಮೀನುಗಳು ಸಾಯುತ್ತವೆ. ಅವುಗಳನ್ನು ತಿನ್ನಲು ಕರಡಿಗಳು ಬರುತ್ತವೆ. ಈ ಸಾಲ್ಮನ್ ಮೀನುಗಳಿಗೆ ಅಲ್ಲಿಂದ ವಿರಿಯುವುದರಿಂದ ದೂರ ದೇಶಗಳನ್ನು ದಾಟಿ ಹಿಂದಿರುಗಿ ಮೊಟ್ಟೆಯಿಟ್ಟು ಸಾಯಬೇಕೆಂದು ಯಾರು ಹೇಳಿದರು? ಇದು ಅಲ್ಲಾಹನ ನಿಯಮ. ಕುರ್ಆನ್ನಲ್ಲಿ ಹೇಳಲಾಗಿದೆ, ಪಕ್ಷಿಗಳನ್ನು ನೋಡಿ ಅವು ತಮ್ಮ ರೆಕ್ಕೆಗಳನ್ನು ಚಾಚಿಕೊಂಡು ಮತ್ತು ಕುಗ್ಗಿಸಿಕೊಂಡು ಹಾರುತ್ತವೆ. ರಹಮಾನ್ ಬಿಟ್ಟು ಬೇರೆ ಯಾರು ಅವುಗಳನ್ನು ಹಿಡಿದಿಟ್ಟಿದ್ದಾನೆ? ಹಾಗೆಯೇ ಮೀನುಗಳ ವಲಸೆಯು ಅಲ್ಲಾಹನ ಚಿಹ್ನೆಯಾಗಿದೆ. ನಂಬಿದರೂ ನಂಬದಿದ್ದರೂ ಈ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಒಂದು ಶಕ್ತಿಯಿದೆ, ಅದು ಅಲ್ಲಾಹ್. ಕಣ್ಣಿಗೆ ದೃಷ್ಟಿಯನ್ನು, ಕಿವಿಗೆ ಕೇಳುವ ಶಕ್ತಿಯನ್ನು, ನಾಲಿಗೆಗೆ ಮಾತನಾಡಲು ಮತ್ತು ರುಚಿಯನ್ನು ಅನುಭವಿಸಲು ಸಹಾಯವಾಗುವ ಶಕ್ತಿಯನ್ನು ಎಲ್ಲವೂ ಅಲ್ಲಾಹನದೇ. ನಾನು ಅಲ್ಲಾಹನ ಚೈತನ್ಯದ ಒಂದು ಭಾಗ. ಕುರಾನ್ನಲ್ಲಿ ಹೇಳಲಾಗಿದೆ, ನಾವು ಮನುಷ್ಯನನ್ನು ನಮ್ಮ ರೂಹ್ನಿಂದ ಒಡೆದು ಸೃಷ್ಟಿಸಿದೆವು. ಫೇಸ್ಬುಕ್ನಲ್ಲಿ ದಿವ್ಯಾ ನಾರಾಯಣನ್ ಇದನ್ನು ಕಳೆದ ದಿನ ತಿಳಿವಾಗಿ ಹೇಳಿದ್ದಾರೆ. ಅಲ್ಲಾಹನ ಅಸ್ತಿತ್ವವು ಸ್ಪಷ್ಟವಾಗುತ್ತದೆ.
ಅಲ್ಲಾಹ್ ಮನುಷ್ಯನಿಗೆ ಕೊಟ್ಟಿರುವ ಎಲ್ಲ ಜೀವನ ಜ್ಞಾನ ಪ್ರಕೃತಿ ಎಲ್ಲವೂ ಅವನ ಅಸ್ತಿತ್ವವನ್ನು ನೆನಪಿಸುತ್ತವೆ. ಲಾ ಇಲಾಹ ಇಲ್ಲಲ್ಲಾ, ಅಲ್ಲಾಹು ಅಕ್ಬರ್. ಈ ಚಿಹ್ನೆಗಳು ಯೋಚಿಸುವವರಿಗೆ ಒಂದು ಪಾಠ. ಅಲ್ಲಾಹನಿಗೆ ಸ್ತುತಿಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.